ಲೇಡೀಸ್, ನೀವು ಲವ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ನೋ, ಇದ್ಯಾವುದು ಪ್ರೀತಿ ಅಲ್ಲ. ಇದು ಪ್ರೆಸೆಂಟ್ ಸಿಚುಯೇಷನ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ರಿಯಾಕ್ಟ್ ಮಾಡ್ತಾ ಇದ್ರು ಕೂಡ, ಅವರನ್ನ ಕೇವಲವಾಗಿ ನಡೆಸ್ಕೊಳ್ತಾ ಇದ್ರು ಕೂಡ ಎಲ್ಲವನ್ನ ಟಾಲರೇಟ್ ಮಾಡೋದನ್ನ ಬಿಟ್ಟು ನನಗ್ ಬೇರೆ ಗತಿ ಇಲ್ಲ, ನಾನು ಒಂಟಿ ಆಗೋಗ್ತೀನಿ ಅನ್ನೋ ಕಾರಣ ಇಂಪಾರ್ಟೆಂಟ್ ಸತ್ಯವನ್ನ ಹೇಳ್ತೀನಿ. ನಿಮ್ಮ ಎಮೋಷನ್ಸ್ ಅನ್ನ ನಿಮ್ಮ ಪಾರ್ಟ್ನರ್ ಕಂಟ್ರೋಲ್ ಮಾಡ್ತಾ ಇಲ್ಲ. ಅವನು ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮೂಡ್ ಚೇಂಜ್ ಆಗತ್ತಾ? ಅವನು ಕೋಲ್ಡ್ ಆಗಿ ಮಾತಾಡಿದ್ರೆ ನಿಮ್ಮ ಇಡೀ ದಿನ ಸ್ಪಾಯ್ಲ್ ಆಗತ್ತಾ? ಅವನು ಆನ್ಲೈನ್ ಇದ್ರು ನಿಮ್ಗೆ ಮೆಸೇಜ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಓವರ್ ಥಿಂಕಿಂಗ್ ಹೋಗೋದಿಕ್ಕೆ ಶುರು ಮಾಡ್ತಾ ಇದ್ದೀರಾ? ಅವನು ಬ್ಯುಸಿ ಇದ್ರು ನಿಮಗೆ ಅನ್ಸುತ್ತೆ ನನ್ಗೆ ಇವನು ಟೈಮ್ ಕೊಡ್ತಾ ಇಲ್ಲ, ನನ್ನನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ಅಂತ. ಈ ರೀತಿಯಲ್ಲೆಲ್ಲ ನಿಮ್ಗೆ ಥಾಟ್ಸ್ ಬರ್ತಾ ಇದೆ ಅಂದ್ರೆ ಕೇರ್ಫುಲ್ ಆಗಿ ಈ ಒಂದು ವಿಡಿಯೋನ ಕೇಳಿ. ಪ್ರಾಬ್ಲಮ್ ಅವನಲ್ಲಿ ಅಲ್ಲ, ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ ಅಲ್ಲಿ ಅಲ್ಲ, ಪ್ರಾಬ್ಲಮ್ ನಿಮ್ಮೊಳಗೆ ಹೀಲಿಂಗ್ ಆಗದೆ ಉಳಿದಿರುವಂತ ಎಮೋಷನಲ್ ಪೇನ್. ಪ್ರಾಬ್ಲಮ್ ಅವನಲ್ಲಿ ಅಲ್ಲ, ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ ಅಲ್ಲಿ ಅಲ್ಲ, ಪ್ರಾಬ್ಲಮ್ ನಿಮ್ಮೊಳಗೆ ಹೀಲಿಂಗ್ ಆಗದೆ ಉಳಿದಿರುವಂತ ಎಮೋಷನಲ್ ಪೇನ್. ಮತ್ತೆ ಇವತ್ತು ನಾನು ಹೇಳೋದು, ಯಾಕೆ ಈವನ್ ಬುದ್ಧಿವಂತ ಹೆಂಗಸರು ಕೂಡ, ವರ್ಕಿಂಗ್ ಲೇಡೀಸ್ ಕೂಡ, ಇವನ್ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳುವಂತ ಲೇಡೀಸ್ ಕೂಡ ರಿಲೇಶನ್ಶಿಪ್ ಅಲ್ಲಿ ಎಮೋಷನಲಿ ಟ್ರ್ಯಾಪ್ ಆಗ್ತಾ ಇದ್ದಾರೆ ಅನ್ನೋದನ್ನ. ಸೊ ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಹಳಷ್ಟು ಲೇಡೀಸ್ ರಿಲೇಶನ್ಶಿಪ್ ಅಲ್ಲಿ ಸಫರ್ ಆಗೋದು ಬ್ಯಾಡ್ ಹಸ್ಬೆಂಡ್, ಬ್ಯಾಡ್ ಲೈಫ್ ಪಾರ್ಟ್ನರ್ ಅದರಿಂದ ಅಲ್ಲ, ಅವರು ಕ್ಯಾರಿ ಮಾಡ್ತಾ ಇರುವಂತ ರಿಜೆಕ್ಷನ್ ಭಯ, ನನಗ್ ಮೋಸ ಆಗೋಗುತ್ತೆ ಅನ್ನೋ ಭಯ, ನಾನು ಒಬ್ಬಂಟಿ ಆಗೋಗ್ತೀನಿ ಅನ್ನೋ ಭಯ, ನಾನು ಇರೋ ರೀತಿ ನನ್ಗೆ ಸಾಕಾಗ್ತಾ ಇಲ್ಲ ಅನ್ನುವಂತ ಫೀಲಿಂಗ್. ಅಂಡ್ ಇವತ್ತಿಗೂ ಹೀಲ್ ಆಗದೆ ಇರೋದ್ರಿಂದ ಅವರು ರಿಲೇಶನ್ಶಿಪ್ ಅಲ್ಲಿ ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಅವರ ಪಾರ್ಟ್ನರ್ ಇಗ್ನೋರ್ ಮಾಡ್ತಿದ್ದಾಗೇನೆ ಇವ್ರಿಗೆ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗತ್ತೆ. ಅವನು ಬ್ಯುಸಿ ಇದ್ರೆ ಇನ್ಸೆಕ್ಯೂರಿಟಿ ಇವ್ರಿಗೆ ಫೀಲ್ ಆಗತ್ತೆ. ಅವರ ಪಾರ್ಟ್ನರ್ ಕೋಪ ಮಾಡ್ಕೊಳ್ತಿದ್ದಾಗೇನೆ ಇವ್ರಿಗೆ ಭಯ ಆಗಕ್ ಸ್ಟಾರ್ಟ್ ಆಗತ್ತೆ. ಅವನು ಸ್ವಲ್ಪ ಹೊಗಳುತ್ತಿದ್ದಾಗೇನೆ ಇವ್ರಿಗೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅವನ ಅಟೆನ್ಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವನ ಅಟೆನ್ಷನ್ ಇವ್ರಿಗೆ ಖುಷಿಯನ್ನ ಕೊಡ್ತಾ ಇರತ್ತೆ. ಅವನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಇವ್ರಿಗೆ ಒಳಗೆ ಆತಂಕ ಶುರುವಾಗತ್ತೆ. ಇದೆಲ್ಲವನ್ನು ಲೇಡೀಸ್, ನೀವು ಲವ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ನೋ, ಇದ್ಯಾವುದು ಪ್ರೀತಿ ಅಲ್ಲ, ಇದು ಎಮೋಷನಲ್ ಡಿಪೆಂಡೆನ್ಸಿ. ಈ ವಿಡಿಯೋದಲ್ಲಿ ನಾವು ಕಲಿತಾ ಇದೀವಿ ಯಾಕೆ ಲೇಡೀಸ್ ರಿಲೇಶನ್ಶಿಪ್ ಅಲ್ಲಿ ಎಮೋಷನಲಿ ಟ್ರ್ಯಾಪ್ ಆಗ್ತಾರೆ. ಅವನ ಒಂದು ಬಿಹೇವಿಯರ್ ಯಾಕೆ ನಿಮ್ಮ ಇಡೀ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಇಡೀ ದಿನವನ್ನ ಹಾಳು ಮಾಡುತ್ತೆ. ಓವರ್ ಥಿಂಕಿಂಗ್ ನ ನಿಜವಾದ ಕಾರಣ ಏನು? ಎಮೋಷನಲ್ ಡಿಪೆಂಡೆನ್ಸಿ ಹೇಗೆ ಡೆವಲಪ್ ಆಗುತ್ತೆ ಅಂಡ್ ಎಮೋಷನಲಿ ಸ್ಟ್ರಾಂಗ್ ವುಮನ್ ಆಗೋದು ಹೇಗೆ? ಬಹಳಷ್ಟು ಲೇಡೀಸ್ ನನ್ಗೆ ಹೇಳೋದು, ನನ್ಗೆ ಗೊತ್ತು ನಾನು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀನಿ ಅಂತ, ನನ್ಗೆ ಗೊತ್ತು ನಾನ್ ಕಾಮ್ ಆಗಿರ್ಬೇಕು ಅಂತ, ನನ್ಗೆ ಗೊತ್ತು ನನ್ಗೆ ಸಣ್ಣ ಪುಟ್ಟ ವಿಷಯವು ಜಾಸ್ತಿ ಹರ್ಟ್ ಮಾಡುತ್ತೆ ಅಂತ. ಆದ್ರೆ ಸ್ಟಿಲ್ ಅವರು ಸ್ಟಾಪ್ ಮಾಡೋದಿಕ್ಕೆ ಆಗ್ತಾ ಇರ್ತಿಲ್ಲ. ಯಾಕೆ ಗೊತ್ತಾ? ನೀವು ಪ್ರೆಸೆಂಟ್ ಸಿಚುಯೇಷನ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ, ನೀವು ರಿಯಾಕ್ಟ್ ಮಾಡ್ತಾ ಇರೋದು ನಿಮ್ಮ ಓಲ್ಡ್ ಎಮೋಷನಲ್ ವುಂಡಿಗೆ. ದಟ್ ಈಸ್ ಈಗಾಗಲೇ ಆಗೋಗಿರೋಂತ ಗಾಯಗಳಿಗೆ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಸಿಚುಯೇಷನ್ಸ್ಗೆ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ. ದಿಸ್ ಇಸ್ ದ ರೀಸನ್. ಸೊ ಹಾಗಾಗಿ ನೀವು ಕಾಮ್ ಆಗಿರ್ಬೇಕು ಅನ್ಕೊಂಡ್ರು ಕೂಡ ಕಾಮ್ ಆಗಿರೋಕ್ಕಾಗೋದಿಲ್ಲ. ನಾನು ಓವರ್ ಥಿಂಕಿಂಗ್ ಮಾಡಬಾರ್ದು ಅನ್ಕೊಂಡ್ರು ಕೂಡ ಓವರ್ ಥಿಂಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ನನ್ನ ಇಡೀ ದಿನವನ್ನ ಜಸ್ಟ್ ಒಂದು ಮಾತಿನ ಮೇಲೆ ವೇಸ್ಟ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡ್ರು ಕೂಡ ಕಂಪ್ಲೀಟ್ ದಿನವನ್ನ ನೀವು ಅದೊಂದು ಮಾತನ್ನ ಇಟ್ಕೊಂಡು ವೇಸ್ಟ್ ಮಾಡ್ಕೊಂಡಿರ್ತೀರಾ. ಸೊ ಇದೆಲ್ಲದರ ಹಿಂದಿರುವಂತ ಈ ಒಂದು ಎಮೋಷನಲ್ ವೂಂಡ್ಸ್ ಗಳೇನು? ಹಾಗಾದ್ರೆ ಯಾವ ಭಯ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ? ಡೀಟೈಲ್ ಆಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುವಂತ ಭಯ, ದಟ್ ಈಸ್ ಫಿಯರ್ ಆಫ್ ಚೀಟಿಂಗ್. ದಟ್ ಈಸ್ ನಾನ್ ಮೋಸ ಹೊರಟೋಗ್ತೀನಿ ಅನ್ನೋ ಭಯ. ಬಹಳಷ್ಟು ಲೇಡೀಸ್ ಒಳಗೆ ಒಂದು ಫಿಯರ್ ಅನ್ನ ಹಿಡನ್ ಮಾಡ್ಕೊಂಡಿರ್ತಾರೆ. ಅವನು ನನ್ನ ಬಿಟ್ಟೊಟ್ಟೋದ್ರೆ ನನ್ ಲೈಫ್ ಏನಾಗುತ್ತೆ, ನಾನೊಬ್ಳೆ ಹೇಗೆ ನನ್ ಲೈಫ್ ನ ಮ್ಯಾನೇಜ್ ಮಾಡ್ತೀನಿ? ಈ ಕಾರಣದಿಂದ ಅವರಿಗೆ ರಿಲೇಶನ್ಶಿಪ್ ಅಲ್ಲಿ
ಅಗೌರವ ಇದ್ರೂ ಕೂಡ ಅವರನ್ನ ಒಂದು ಹೀಯಾಳವಾಗಿ ಅಥವಾ ಅವರನ್ನ ಒಂದ್ ರೀತಿ ಈ ಎಲ್ಲಾ ಕಾರಣದಿಂದಾಗಿ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಅಗೌರವ ಇದ್ರೂ ಕೂಡ ಅವರನ್ನ ಕೇವಲವಾಗಿ ನಡೆಸ್ಕೊಳ್ತಾ ಇದ್ರು ಕೂಡ ಎಲ್ಲವನ್ನ ಟಾಲರೇಟ್ ಮಾಡ್ತಾರೆ. ರಿಲೇಶನ್ಶಿಪ್ ಅಲ್ಲಿ ಪದೇ ಪದೇ ಬರುವಂತ ರೆಡ್ ಫ್ಲಾಗ್ಸ್ ಅನ್ನ ಅವ್ರು ಇಗ್ನೋರ್ ಮಾಡ್ತಾರೆ. ಬೌಂಡ್ರೀಸ್ ಗಳನ್ನ ಅವ್ರಿಗೆ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಬರ್ತಾ ಇರೋದಿಲ್ಲ. ಕಾನ್ಸ್ಟೆಂಟ್ಲಿ ರಿಲೇಶನ್ಶಿಪ್ ಅನ್ನ ಸೇವ್ ಮಾಡೋದಷ್ಟೇ ಅವರ ಕಂಪ್ಲೀಟ್ ಫೋಕಸ್ ಆಗಿರುತ್ತೆ. ಆ ರಿಲೇಶನ್ಶಿಪ್ ಅಲ್ಲಿ ಎಂಜಾಯ್ ಮಾಡೋದು ಅಥವಾ ರಿಲೇಶನ್ಶಿಪ್ ಅನ್ನ ಫೀಲ್ ಮಾಡೋದು ಅವರ ಫೋಕಸ್ ಅಲ್ವೇ ಅಲ್ಲ. ಅವರ ಕಂಪ್ಲೀಟ್ ಎನರ್ಜಿ ಆ ರಿಲೇಶನ್ಶಿಪ್ ಅನ್ನ ಉಳಿಸೋದಿಕ್ಕೆ ಎನರ್ಜಿ ಕೊಡೋದು ಕಂಪ್ಲೀಟ್ಲಿ ಅದಕ್ಕೋಸ್ಕರನೇ ಅವರ ಪ್ರಯತ್ನಗಳು ಇರುತ್ತೆ. ಎರಡನೆಯ ಒಂದು ಭಯ ನೋಡೋದಾದ್ರೆ ನಾಟ್ ಎನಫ್ ಫೀಲಿಂಗ್. ನಾನು ಇರುವ ರೀತಿ ಸಾಕಾಗ್ತಾ ಇಲ್ವೇನೋ ಅನ್ನೋಂತ ಭಾವನೆ. ಒಂದು ಹೆಂಗಸು ಒಳಗೆ ನಾನು ಸಾಕಾಗ್ತಾ ಇಲ್ಲ ಅನ್ನೋಂತ ಫೀಲಿಂಗ್ ಅನ್ನ ಇಟ್ಕೊಂಡ್ರು ಅಥವಾ ಒಂದು ನಂಬಿಕೆಯನ್ನ ಇಟ್ಕೊಂಡ್ರು ಅಂತ ಅಂದ್ರೆ ಅವರ ಸುತ್ತ ಇರೋರು ಅಥವಾ ಅವರ ಪಾರ್ಟ್ನರ್ ಅಥವಾ ಬಾಯ್ ಫ್ರೆಂಡ್ ಒಂದು ಕ್ರಿಟಿಸೈಸ್ ಮಾಡಿದ್ರು ಕೂಡ ಇವರ ಸೆಲ್ಫ್ ವರ್ತ್ ಕಂಪ್ಲೀಟ್ಲಿ ಹೊರಟೋಗುತ್ತೆ. ದಟ್ ಈಸ್ ಒಂದೇ ಒಂದು ಹೀಯಾಳಿಸುವಂತ ಮಾತು ಅಥವಾ ಒಂದೇ ಒಂದು ಇವನ್ ಅದು ಜಸ್ಟ್ ತಮಾಷೆಗೋಸ್ಕರನೇ ಆ ಕ್ರಿಟಿಸಿಸಮ್ ಇದ್ರೂ ಕೂಡ ಇವರ ಕಂಪ್ಲೀಟ್ ಸೆಲ್ಫ್ ವರ್ತ್ ಹೊರಟೋಗುತ್ತೆ. ಇಟ್ಸ್ ನಾಟ್ ಅಬೌಟ್ ಅವ್ರು ಹೇಳಿದ್ದಕ್ಕೆ ನಿಮ್ ಸೆಲ್ಫ್ ವರ್ತ್ ಡೌನ್ ಆಯ್ತು ಅಲ್ಲ, ನಿಮ್ಮಲ್ಲಿ ಆಲ್ರೆಡಿ ಒಂದು ಬಿಲೀಫ್ ಸಿಸ್ಟಮ್ ಇತ್ತು. ದಟ್ ಈಸ್ ನಾನು ಇರೋ ರೀತಿ ಸಾಕಾಗ್ತಾ ಇಲ್ವೇನೋ ಅನ್ನೋಂತ ಒಂದು ಡೌಟ್ ಇತ್ತು. ಆ ಡೌಟಿಗೆ ಇವ್ರು ಇನ್ನೊಂದ್ ಸ್ವಲ್ಪ ಪುಷ್ಟಿಯನ್ನ ಕೊಟ್ರು ಅಷ್ಟೇ. ಅಂಡ್ ಅದರಿಂದ ನಿಮ್ಮ ಸೆಲ್ಫ್ ವರ್ತ್ ಅನ್ನ, ನಿಮ್ಮ ಯೋಗ್ಯತೆ ಅರ್ಹತೆಯನ್ನ ಕಂಪ್ಲೀಟ್ಲಿ ನೀವು ಡೌಟ್ ಮಾಡೋದಿಕ್ಕೆ ಶುರು ಮಾಡ್ತೀರಾ. ಆಮೇಲಿಂದ ಸ್ಟಾರ್ಟ್ ಆಗುವಂತದ್ದು ಯಾರನ್ನೇ ನೋಡಿದ್ರು ಕಂಪ್ಯಾರಿಸನ್. ಓಕೆ, ಇವಳು ನನ್ಗಿಂತ ಚೆನ್ನಾಗಿದ್ದಾಳ, ಇವಳು ನನ್ಗಿಂತ ಬುದ್ಧಿವಂತ ಇದ್ದಾಳ, ಇವಳು ನನ್ಗಿಂತ ಟ್ಯಾಲೆಂಟೆಡ್ ಇದ್ದಾಳ, ಇವಳು ನನ್ಗಿಂತ ಸ್ಕಿಲ್ಫುಲ್ ಇದ್ದಾಳ, ಇವಳು ನನ್ಗಿಂತ ಯಾವ್ದ್ಯಾವ್ದ್ರಲ್ಲಿ ಜಾಸ್ತಿ ಇದ್ದಾಳೆ. ಈ ರೀತಿಯಲ್ಲಿ ನಿಮ್ಮ ಕಂಪ್ಯಾರಿಸನ್ಸ್ ಶುರು ಆಗುತ್ತೆ. ಅಂಡ್ ಇನ್ಸೆಕ್ಯೂರಿಟಿ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಪಾರ್ಟ್ನರ್, ಇವನ್ ಅದು ಕೊಲೀಗೆ ಆಗಿರ್ಬೋದು ಅಥವಾ ಇವನ್ ಫ್ರೆಂಡೇ ಆಗಿರ್ಬೋದು, ಆಕೆಯ ಜೊತೆ ಸ್ವಲ್ಪ ಕ್ಲೋಸ್ ಆದ್ರು, ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಕೂಡ ನಿಮ್ಗೆ ಒಳಗಡೆ ಇನ್ಸೆಕ್ಯೂರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇವಳೆಲ್ಲಿ ನನ್ ಪ್ಲೇಸ್ ನ ರಿಪ್ಲೇಸ್ ಮಾಡ್ಬಿಡ್ತಾಳೋ, ನನ್ನ ಗಂಡ ನನ್ನನ್ನ ಬಿಟ್ಟು ಎಲ್ಲಿ ಆ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗ್ಬಿಡ್ತಾನೋ, ಆ ಒಂದು ಇನ್ಸೆಕ್ಯೂರಿಟಿ ಅಥವಾ ಡೌಟ್ ಯಾವಾಗ್ಲೂ ನಿಮ್ಮನ್ನ ಕಾಡ್ತಾ ಇರುತ್ತೆ. ಇದಾದ ನಂತರ ಶುರುವಾಗುವಂತದ್ದು ನಿಧಾನವಾಗಿ ಜೆಲಸ್. ದಟ್ ಈಸ್ ನಿಮಗೆ ಗೊತ್ತಿಲ್ದೇನೆ ನಿಮಗಿಂತ ಯಾರಾದ್ರೂ ಮುಂದೆ ಹೋಗ್ತಾ ಇದಾರೆ ಅಥವಾ ನಿಮಗಿಂತ ಯಾರಾದ್ರೂ ನೋಡೋದಿಕ್ ಚೆನ್ನಾಗಿದ್ದಾರೆ, ನಿಮ್ಗಿಂತ ಎಫಿಷಿಯಂಟ್ ಇದ್ದಾರೆ, ಇಂಟೆಲಿಜೆಂಟ್ ಇದ್ದಾರೆ, ಆ ರೀತಿಯ ಲೇಡೀಸ್ ಗಳ ಮೇಲೆ ನಿಮ್ಗೆನೆ ಹೊಟ್ಟೆ ಕಿಚ್ ಬರೋದಿಕ್ಕೆ ಸ್ಟಾರ್ಟ್ ಆಗ್ತಿರುತ್ತೆ. ಅಂಡ್ ಯು ಸ್ಟಾರ್ಟ್ ಪುಲ್ಲಿಂಗ್ ದೇರ್ ಲೆಗ್ಸ್. ಇದು ನಿಮಗೆ ಗೊತ್ತಿಲ್ದೇನೆ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಂಡ್ ಅಪ್ರೂವಲ್ ಸೀಕಿಂಗ್. ಅಗೈನ್ ನೀವು ಕೇಳ್ತಾ ಇರ್ತೀರಾ, ಆಮ್ ಐ ರೈಟ್? ನಾನ್ ಸರಿ ಇದ್ದೀನಾ? ನಾನ್ ಓಕೆನಾ? ನಾನ್ ಸುಂದರವಾಗಿದ್ದೀನಾ? ನಾನ್ ಇರೋ ರೀತಿ ನಿಮ್ಗೆ ಸರಿಯಾ? ಅಗೈನ್ ಅಂಡ್ ಅಗೈನ್ ಯು ವಿಲ್ ಸ್ಟಾರ್ಟ್ ಅಪ್ರೂವಲ್ಸ್. ಅಪ್ರೂವಲ್ ಕೊಡಿ ನನ್ಗೆ, ನೀವ್ ನನ್ನನ್ನ ಹೊಗಳಿ, ನೀವ್ ನನ್ಗೆ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ದಾಗ್ಲೇ ನನಗೆ ಕನ್ಫರ್ಮ್ ಆಗೋದು ಎಸ್ ಐ ಆಮ್ ಗುಡ್ ಲುಕಿಂಗ್ ಅಂತ. ಈ ರೀತಿಯಲ್ಲಿ ಅಪ್ರೂವಲ್ ಕೇಳೋದಿಕ್ಕೆ ಶುರು ಮಾಡ್ತಾ ಇರ್ತೀರಾ. ಬಟ್ ಇದೆಲ್ಲದ್ರ ಹಿಂದೆ ಇರೋಂತ ಭಯ, ದಟ್ ಈಸ್ ನಾನು ಇರೋ ರೀತಿ ಸಾಕಾಗ್ತಾ ಇಲ್ಲ ಅನ್ನುವಂತ ಒಂದು ಅಪನಂಬಿಕೆ. ನೆಕ್ಸ್ಟ್ ಮೂರನೆಯ ಒಂದು ಭಯವನ್ನ ನೋಡೋದಾದ್ರೆ ದಟ್ ಈಸ್ ಫಿಯರ್ ಆಫ್ ಬೀಯಿಂಗ್ ಅಲೋನ್. ನಾನು ಒಬ್ಬಂಟಿ ಆಗೋಗ್ತೀನಿ ಅನ್ನೋ ಭಯ. ಒಮ್ಮೆ ಆನೆಸ್ಟ್ ಆಗಿ ಆನ್ಸರ್ ಅನ್ನ ಮಾಡಿ. ನೀವು ರಿಲೇಶನ್ಶಿಪ್ ನಲ್ಲಿ ಉಳಿಯೋದಿಕ್ಕೆ ಕಾರಣ ಆ ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಇದೆ ಅಂತನ, ಅಥವಾ ಸಂಬಂಧವನ್ನ ಬಿಟ್ಟು ನನಗ್ ಬೇರೆ ಗತಿ ಇಲ್ಲ, ನಾನು ಒಂಟಿ ಆಗೋಗ್ತೀನಿ ಅನ್ನೋ ಕಾರಣನ? ಬಹಳಷ್ಟು ಲೇಡೀಸ್ ಗೊತ್ತಿರುತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಏನೂ ಸತ್ವ ಇಲ್ಲ, ಈ ರಿಲೇಶನ್ಶಿಪ್ ಅಲ್ಲಿ ಏನೂ ಖುಷಿ ಇಲ್ಲ, ಆದ್ರೂ ಕೂಡ ರಿಲೇಶನ್ಶಿಪ್ ಅನ್ನ ಬಿಡೋಕ್ ಆಗ್ತಿರೋದಿಲ್ಲ. ಯಾಕಂದ್ರೆ ಬಿಟ್ಟು ನಾನು ಎಲ್ಲೋಗ್ಲಿ, ಬಿಟ್ಟು ನಾನು ಒಂಟಿಯಾಗಿ ಈ ಪ್ರಪಂಚದಲ್ಲಿ ಹೇಗೆ ಬಾಳ್ಲಿ, ಈ ಒಂದು ಭಯ ಅವ್ರನ್ನ ರಿಲೇಶನ್ಶಿಪ್ ಅಲ್ಲಿ ಉಳಿಯೋ ಹಾಗೆ ಮಾಡಿರುತ್ತೆ ಹೊರತು ರಿಲೇಶನ್ಶಿಪ್ ನ ಪ್ರೀತಿಯಿಂದ ಅಲ್ಲ. ಅಂಡ್ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಟ್ರೂತ್ ಅನ್ನ ನಾನು ಹೇಳ್ತೀನಿ. ದಟ್ ಈಸ್ ನಿಮ್ಮ ಪಾರ್ಟ್ನರ್, ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ನಿಮ್ಮ ಹೀಲಿಂಗ್ ಆಗದೆ ಇರುವಂತ ವೂಂಡ್ಸ್ ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಜಸ್ಟ್ ಅವರು ಟ್ರಿಗರ್ ಆಗ್ತಾ ಇದಾರೆ, ಜಸ್ಟ್ ಟ್ರಿಗರ್ ಮಾತ್ರ ಅವ್ರು ಮಾಡ್ತಾ ಇದಾರೆ. ಪೇನ್ ಆಲ್ರೆಡಿ ನಿಮ್ಮೊಳಗೆ ಇದೆ. ಅಂಡ್ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಸತ್ಯವನ್ನ ಹೇಳ್ತೀನಿ. ನಿಮ್ಮ ಎಮೋಷನ್ಸ್ ಅನ್ನ ನಿಮ್ಮ ಪಾರ್ಟ್ನರ್ ಕಂಟ್ರೋಲ್ ಮಾಡ್ತಾ ಇಲ್ಲ. ನಿಮ್ಮೊಳಗೆ ಹೀಲ್ ಆಗದೆ ಇರುವಂತಹ ಗಾಯಗಳು ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ನಿಮ್ಮ ಪಾರ್ಟ್ನರ್ ಟ್ರಿಗರ್ ಮಾತ್ರ, ಪೇನ್ ಆಲ್ರೆಡಿ ನಿಮ್ಮೊಳಗೆ ಇದೆ. ಜಸ್ಟ್ ಲೈಕ್ ನನ್ಗೀಗ ಈ ಕೈಯಲ್ಲಿ ಏನೋ ಗಾಯ ಆಗಿದೆ ಅಂತ ಅಂದ್ರೆ ಯಾರಾದ್ರೂ ಸ್ವಲ್ಪ ಇಲ್ಲಿ ಟಚ್ ಮಾಡಿದ್ರು ನನಗ್ ಪೇನ್ ಆಗುತ್ತೆ.
ಇದರ ಅರ್ಥ ಅವ್ರು ಟಚ್ ಮಾಡಿದ್ಕೆ ನನಗ್ ನೋವಾಯ್ತು ಅಲ್ಲ, ಆಲ್ರೆಡಿ ಅಲ್ಲಿ ಗಾಯ ಇತ್ತು, ಹಾಗಾಗಿ ಜಸ್ಟ್ ಸ್ವಲ್ಪ ಟಚ್ ಮಾಡ್ತಿದ್ದಂಗೆನೆ ನನಗ್ ಪೇನ್ ಆಗಕ್ ಸ್ಟಾರ್ಟ್ ಆಯ್ತು. ಅದೇ ರೀತಿಯಲ್ಲಿ ನಿಮ್ಮೊಳಗಿನ ಗಾಯಗಳು ಭಾವನಾತ್ಮಕವಾಗಿ ಚೈಲ್ಡ್ಹುಡ್ ಇಂದ ಆಗಿರುವಂತಹ ಗಾಯಗಳು ನಿಮ್ಮೊಳಗಿದೆ. ನಿಮ್ಮ ಪಾರ್ಟ್ನರ್ ಆ ಒಂದು ಏರಿಯಾ ಆಫ್ ಲೈಫ್ ಅನ್ನ ಟಚ್ ಮಾಡ್ತಿದ್ದಾಗೇನೆ ಯು ಫೀಲ್ ಪೇನ್ಫುಲ್. ಬಟ್ ನಿಮ್ಮ ಫೋಕಸ್ ಆ ಗಾಯಗಳ ಮೇಲೆ ಇರೋದಿಲ್ಲ, ಆ ವ್ಯಕ್ತಿಯ ಮೇಲೆ ಹೋಗ್ತಾ ಇದೆ. ದಟ್ ವಾಸ್ ದ ಥಿಂಗ್, ದಟ್ ವಾಸ್ ದ ಮಿಸ್ಟೇಕ್. ಅದನ್ನ ನೀವು ಸರಿ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಈ ಸೊಲ್ಯೂಷನ್ ಏನು ಇದಕ್ಕೆ? ಸೊ ಇದರ ಸೊಲ್ಯೂಷನ್ ಸ್ಟೆಪ್ 1, ಮುಂದಿನ ಸಲ ನಿಮ್ಗೆ ಹರ್ಟ್ ಆದಾಗ ಅವರ ಬಗ್ಗೆ ಯೋಚಿಸ್ಬೇಡಿ, ನಿಮ್ಮ ಬಗ್ಗೆ ನೀವು ಕ್ವಶನ್ ಮಾಡ್ಕೊಳ್ಳಿ, ನನ್ಗೆ ಯಾಕೆ ಇಷ್ಟು ಹರ್ಟ್ ಆಯ್ತು, ಕ್ವಶನ್ ಯುವರ್ ಸೆಲ್ಫ್. ಅಂಡ್ ಎರಡನೆಯ ಒಂದು ಸ್ಟೆಪ್, ಫಿಯರ್ ಅನ್ನ ಐಡೆಂಟಿಫೈ ಮಾಡಿ. ಏನ್ ಭಯ ನನ್ಗೆ ಕಾಡ್ತಾ ಇದೆ? ಲೋನ್ಲಿನೆಸ್ಗೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೀನಾ, ಮೋಸ ಹೋಗ್ತೀನಿ ಅಂತ ರಿಯಾಕ್ಟ್ ಮಾಡ್ತಾ ಇದ್ದೀನಾ, ಅಥವಾ ನಾನು ಇರೋ ರೀತಿ ನನಗ್ ಸಾಕಾಗ್ತಾ ಇಲ್ಲ, ನಾನ್ ರಿಜೆಕ್ಟ್ ಆಗೋಗ್ತೀನಿ ಅನ್ನೋದಕ್ಕೆ ನಾನು ಭಯ ಪಡ್ತಾ ಇದ್ದೀನ? ಯಾವ ಭಯಕ್ಕೋಸ್ಕರ ನಾನು ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ? ಜಸ್ಟ್ ಫೈಂಡ್ ಔಟ್ ದಟ್. ಅಂಡ್ ಮೂರನೆಯ ಒಂದು ಸ್ಟೆಪ್, ನಿಮ್ಮ ಲೈಫ್ ಅನ್ನ ರಿಲೇಶನ್ಶಿಪ್ ಹೊರತಾಗಿಯೂ ಕೂಡ ಬಿಲ್ಡ್ ಮಾಡಿ. ಮ್ಯಾಕ್ಸಿಮಮ್ ಲೇಡೀಸ್ ಅವರ 90% ಎನರ್ಜಿ ಬರೀ ಗಂಡ ಮಕ್ಕಳು ಅಥವಾ ಒಂದು ರಿಲೇಶನ್ಶಿಪ್ ಗೆ ಕೊಟ್ಟಿರ್ತಾರೆ. ಇನ್ನ ರಿಮೈನಿಂಗ್ 10% ಅಲ್ಲಿ ಎಲ್ಲಾ ಏರಿಯಾ ಆಫ್ ಲೈಫ್ ಬರುತ್ತೆ. ಬಟ್ ದ ಥಿಂಗ್ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸಂಬಂಧ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಗೋಲ್ಸ್, ನಿಮ್ಮ ಗುರಿಗಳು, ಅಷ್ಟೇ ಇಂಪಾರ್ಟೆನ್ಸ್ ನಿಮ್ಮ ಮನಿ ಏರಿಯಾ, ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಕೆರಿಯರ್, ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಸ್ಪಿರಿಚುಯಲ್ ಗ್ರೋತ್, ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಸ್ವತಂತ್ರ ಮತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್. ಇವೆಲ್ಲವೂ ಕೂಡ ನಿಮ್ಮ ಲೈಫ್ ಅಲ್ಲಿ ಬಿಲ್ಡ್ ಮಾಡೋ ಕಡೆ ಫೋಕಸ್ ಮಾಡಿ. ಅಂಡ್ ಒಂದು ಮಾತನ್ನ ಸದಾ ನೆನಪಲ್ಲಿ ಇಟ್ಕೊಳ್ಳಿ, ದಟ್ ಈಸ್ ಎಮೋಷನಲಿ ಸ್ಟ್ರಾಂಗ್ ವುಮನ್ ಅಂದ್ರೆ ಫೀಲಿಂಗ್ಸ್ ಇಲ್ಲದೆ ಇರೋ ಹೆಂಗಸ್ ಅಲ್ಲ. ಫೀಲಿಂಗ್ಸ್ ಇದ್ದರೂ ಕೂಡ ಅವುಗಳಿಗೆ ಈಕೆ ಸ್ಲೇವ್ ಆಗೋದಿಲ್ಲ. ಅವಳು ಲವ್ ಮಾಡ್ತಾಳೆ, ಆದ್ರೆ ಪ್ರೀತಿಯಲ್ಲಿ ತನ್ನನ್ನೇ ತಾನು ಕಳ್ಕೊಳ್ಳೋದಿಲ್ಲ. ಅವಳು ಸಂಬಂಧಗಳ ಬಗ್ಗೆ ಕೇರ್ ಮಾಡ್ತಾಳೆ, ವ್ಯಕ್ತಿಗಳಿಗೆ ಕೇರ್ ಮಾಡ್ತಾಳೆ, ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ತ್ಯಾಗ ಮಾಡೋದಿಲ್ಲ. ಅವಳು ಸಂಬಂಧಗಳನ್ನ ಬಿಲ್ಡ್ ಮಾಡ್ತಾಳೆ, ಆದ್ರೆ ತನ್ನ ಹೋಲ್ ಐಡೆಂಟಿಟಿ ಅದ್ರಲ್ಲೇ ಕಳೆದೋಗೋದಿಕ್ಕೆ ಬಿಡೋದಿಲ್ಲ. ನೀವು ಕೂಡ ಓವರ್ ಥಿಂಕಿಂಗ್ ಇಂದ ಸಫರ್ ಆಗ್ತಿದ್ರೆ, ಎಮೋಷನಲ್ ಡಿಪೆಂಡೆನ್ಸಿ ಫೀಲ್ ಆಗ್ತಿದ್ರೆ, ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಲೂಸ್ ಮಾಡ್ಕೊಳ್ತಾ ಇದ್ರೆ, ನಾನ್ ನಿಮ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಇದೇ ಫ್ರೈಡೆ ನಡೀತಾ ಇರುವಂತ ಅಬಲಾ ಟು ಆದಿಶಕ್ತಿ ವೆಬಿನಾರಿಗೆ. ಈ ವೆಬಿನಾರ್ ಅಲ್ಲಿ ನಾನ್ ನಿಮ್ಗೆ ಡೀಪ್ ಆಗಿ ಟೀಚ್ ಮಾಡ್ತೀನಿ ಎಮೋಷನಲ್ ಡಿಪೆಂಡೆನ್ಸಿ, ಹೀಲಿಂಗ್, ರಿಲೇಶನ್ಶಿಪ್ ಕ್ಲಾರಿಟಿ, ಸೆಲ್ಫ್ ವರ್ತ್ ಅನ್ನ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡ್ಕೊಳ್ಳೋದು, ಅಂಡ್ ಅಬಲಾ ಟು ಆದಿಶಕ್ತಿಯ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು, ಯಾವ ರೀತಿಯಲ್ಲಿ ನೀವು ನಿಮ್ಮ ಆದಿಶಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗಿ ಬದುಕೋದು, ಇದೆಲ್ಲದರ ಒಂದು ಡೀಟೇಲ್ಸ್ ಅನ್ನ ನಾನು ಈ ವೆಬಿನಾರ್ ಅಲ್ಲಿ ಕೊಡ್ತಾ ಇದ್ದೀನಿ. ಈಗಲೇ ಜಾಯಿನ್ ಅಂತ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಸಿಗ್ತೀನಿ ವೆಬಿನಾರ್ ನಲ್ಲಿ. ಅಂಡ್ ಕೊನೆಯದಾಗಿ ಒಂದು ಮಾತನ್ನ ನಾನು ನಿಮ್ಗೆ ಹೇಳೋದಾದ್ರೆ, ನಿಮ್ಮ ಫ್ರೀಡಮ್, ನೀವು ನಿಮ್ಮ ಎಮೋಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ದಿನದಿಂದ ಶುರುವಾಗುತ್ತೆ.